ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇಂದು ರಕ್ತವರ್ಣದ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣದ ಬಗ್ಗೆ ಜನರಿಗೆ ಭಯವೂ ಇದೆ. ಕೆಲವರು ವೈಜ್ಞಾನಿಕವಾಗಿ ಗ್ರಹಣವನ್ನ ವಿಶ್ಲೇಷಣೆ ಮಾಡ್ತಾರೆ, ಮತ್ತೆ ಕೆಲವರು ಧಾರ್ಮಿಕ ದೃಷ್ಟಿಕೋನದಿಂದ ಗ್ರಹಣವನ್ನ ನೋಡ್ತಾರೆ. ಚಂದ್ರಗ್ರಹಣ ಅಂತ ಹೇಳಿದ್ರೆ ಏನು, ಭಾರತದಲ್ಲಿ ಎಷ್ಟೊತ್ತಿಗೆ ಗ್ರಹಣ ಸಂಭವಿಸುತ್ತೆ, ಮೋಕ್ಷ ಯಾವಾಗ, ಯಾವ ರಾಶಿಗೆ ಒಳಿತು ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ರಕ್ತವರ್ಣದ ಚಂದ್ರಗ್ರಹಣಕ್ಕೆ ಕೌಂಟ್ಡೌನ್. ಎಷ್ಟೊತ್ತಿಗೆ ಗ್ರಹಣ ಸ್ಪರ್ಶ, ಮೋಕ್ಷ ಎಷ್ಟೊತ್ತಿಗೆ? ವರ್ಷದ ಮೊದಲ ಗ್ರಹಣ ಹೋಳಿ ಹುಣ್ಣಿಮೆಯ ದಿನ ಅಂದ್ರೆ ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರಿಸ್ತಾ ಇದೆ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಅಂದ್ರೆ ಇವತ್ತು ಫಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಆಕಾಶದಲ್ಲಿ ಚಮತ್ಕಾರ ಸೃಷ್ಟಿ ಮಾಡ್ತಾ ಇದೆ. ಬಿಳಿ ಬಣ್ಣದಲ್ಲಿ ಕಂಗೊಳಿಸುತ್ತಾ ಬೆಳದಿಂಗಳ ಬೆಳಕು ಕೊಡ್ತಿದ್ದಂತಹ ಚಂದ್ರ ಇಂದು ರಣರಣ ಕೆಂಪೇರಿ ರಕ್ತವರ್ಣಕ್ಕೆ ತಿರುಗಿ ಆಗಸದಲ್ಲಿ ಮಾಯೆಯನ್ನ ಸೃಷ್ಟಿ ಮಾಡಲಿದೆ. ಇಂದು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ. ಪ್ರಪಂಚದಾದ್ಯಂತ ಆಕಾಶದಲ್ಲಿ ಚಮತ್ಕಾರ ಸೃಷ್ಟಿಯಾಗ್ತಾ ಇದೆ. ಮಧ್ಯಾಹ್ನ 3:18ರಿಂದ ಸಂಜೆ 6:48ರವರೆಗೂ ಕೂಡ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು, ಈ ದಿನ ಪೂರ್ಣ ಚಂದ್ರನು ಕೆಂಪು ವರ್ಣದಲ್ಲಿ ಕಾಣಿಸ್ತಾ ಇದ್ದಾನೆ. ಆದರೆ ಭಾರತದಲ್ಲಿ ಗ್ರಹಣ ಸ್ಪರ್ಶ ಕಾಲದಲ್ಲಿ ಚಂದ್ರ ಗೋಚರ ಇರುವುದಿಲ್ಲ. ಸಂಜೆ 6:22ರಿಂದ 6:47ರವರೆಗೆ ಗ್ರಹಣ ಗೋಚರಿಸ್ತಾ ಇದೆ. ಒಟ್ಟು 25 ನಿಮಿಷಗಳ ಕಾಲ ಗೋಚರಿಸಲಿರುವಂತಹ ಚಂದ್ರ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದಾನೆ. ಇನ್ನು ಚಂದ್ರಗ್ರಹಣ ಅಂದ್ರೆ ಏನು ಅಂತ ನೋಡೋದಾದ್ರೆ, ಖಗೋಳ ಶಾಸ್ತ್ರದ ಪ್ರಕಾರ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಬಂದು ಅದರ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಸಂಭವಿಸುತ್ತೆ. ಈ ಘಟನೆ ಯಾವಾಗಲೂ ಕೂಡ ಹುಣ್ಣಿಮೆ ಎಂದು ಸಂಭವಿಸುತ್ತೆ. ಜ್ಯೋತಿಷ್ಯದಲ್ಲಿ ಚಂದ್ರನನ್ನ ಮನಸ್ಸು, ಭಾವನೆಗಳು ಮತ್ತು ಮಾನಸಿಕ ಸ್ಥಿತಿಯ ಅಂಶ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆದರೆ ಸೂರ್ಯನು ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಪ್ರತಿಷ್ಠೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದಾನೆ. ಆದ್ರಿಂದ ಸೂರ್ಯನು ಸಿಂಹ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸಿದಾಗ ಅದನ್ನ ಜೀವನ ಬದಲಾವಣೆಗಳು, ಹೊಸ ಜವಾಬ್ದಾರಿಗಳು ಮತ್ತು ಗುರುತಿಸುವಿಕೆಯ ಸಂಕೇತ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಮೇಷರಾಶಿಯವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರಬಹುದು. ವೃತ್ತಿ ಜೀವನದಲ್ಲಿ ಸುಧಾರಣೆಗೆ ಅವಕಾಶಗಳು ಸಿಗಬಹುದು. ದೀರ್ಘಕಾಲದಿಂದ ಬಗೆಹರಿಯದ ಕೆಲಸ ಪೂರ್ಣಗೊಳ್ಳಬಹುದು. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸಬಹುದು. ಹಾಗಿದ್ರೂ ಕೂಡ ಈ ಸಮಯದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನ ಮುಂದುವರಿಸುವುದು ಮುಖ್ಯ. ಕೆಲಸದಲ್ಲಿ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಸುಧಾರಿಸಬಹುದು. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಕೂಡ ಸಿಗಬಹುದು. ನಿಮಗೆ ದೊಡ್ಡ ಯೋಜನೆಯ ಜವಾಬ್ದಾರಿ ಕೂಡ ಸಿಗಬಹುದು. ಧನು ರಾಶಿಯವರಿಗೆ ಈ ಒಂದು ಗ್ರಹಣವು ಸಕಾರಾತ್ಮಕ ಸಂಕೇತಗಳನ್ನ ಕೊಡುತ್ತೆ. ಅಧ್ಯಯನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯ. ಸಿಲುಕಿಕೊಂಡಿರುವಂತಹ ಹಣವನ್ನ ಮರಳಿ ಪಡೆಯುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ವೃತ್ತಿ ಜೀವನವು ಹೊಸ ದಿಕ್ಕಿನಲ್ಲಿ ಸಾಗಬಹುದು. ಈ ಸಮಯದಲ್ಲಿ ಆಧ್ಯಾತ್ಮಿಕ ಆಸಕ್ತಿಯು ಕೂಡ ಹೆಚ್ಚಾಗುತ್ತೆ. ಇದು ಮಾನಸಿಕ ಸಮತೋಲನವನ್ನ ಸುಧಾರಿಸುತ್ತೆ. ಪ್ರಯಾಣವು ಕೂಡ ಸಾಧ್ಯ. ಹೂಡಿಕೆಗಳು ಲಾಭವನ್ನ ಸೂಚನೆ ಮಾಡುತ್ತೆ. ಆದ್ರೆ ಪ್ರಜ್ಞಾಪೂರ್ವಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಮುಖ್ಯ. ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇಂದು ಸಂಭವಿಸ್ತಾ ಇರುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಎಲ್ಲರ ಗಮನ ಈಗ ದೇವಸ್ಥಾನಗಳತ್ತ ನೆಟ್ಟಿದೆ. ಗ್ರಹಣದ ಸೂತಕದ ಕಾರಣದಿಂದಾಗಿ ಕರ್ನಾಟಕದ ಕಾಶಿಯಿಂದ ಹಿಡಿದು ತಿರುಪತಿಯವರೆಗೆ ಬಹುತೇಕ ಪ್ರಮುಖ ದೇವಸ್ಥಾನಗಳ ಪೂಜೆ ಮತ್ತು ದರ್ಶನದ ಅವಧಿಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಚಂದ್ರಗ್ರಹಣದಿಂದ ಕೆಲ ದೇವಸ್ಥಾನಗಳಿಗೆ ಸಂಕಷ್ಟ. ರಾಜ್ಯದ ಹಲವು ದೇಗುಲಗಳು ಬೆಳಗ್ಗೆ 9 ಗಂಟೆಗೆ ಬಂದಾಗಲಿದ್ದು ಸಂಜೆ 7:45ರ ಬಳಿಕವೇ ಓಪನ್ ಆಗುತ್ತೆ. ಈ ಹೊತ್ತಿಗೆ ಬಹುತೇಕ ಕ್ಷೇತ್ರಗಳಲ್ಲಿ ಯಾವುದೇ ಪೂಜೆ ಮತ್ತು ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬೆಂಗಳೂರಿನ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ವಿರೂಪಾಕ್ಷೇಶ್ವರ ದೇಗುಲ ಸೇರಿದಂತೆ ಬಹುತೇಕ ದೇವಾಲಯಗಳ ಗರ್ಭಗುಡಿಗಳನ್ನ ಬಂದ್ ಮಾಡಲಾಗುತ್ತೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ಮಠ ತೆರೆದಿರುತ್ತೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯನ್ನ ಬಂದ್ ಮಾಡಲಾಗುತ್ತೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಗ್ರಹಣ ವೇಳೆಯಲ್ಲೂ ಕೂಡ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆಗೆ ದೇವಾಲಯ ಬಂದ್ ಮಾಡಲಾಗುತ್ತೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಗೆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆಗಳನ್ನ ನಡೆಸಲಾಗುತ್ತೆ. ಜೊತೆಗೆ ವಿವಿಧ ರಾಶಿಗಳಿಗೆ ಎಫೆಕ್ಟ್ ಆಗುತ್ತೆ ಅಂತಲೂ ಕೂಡ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಸಿಂಹ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದ್ದು, ಇದಕ್ಕೆ ಅನುಗುಣವಾಗಿ ಕೆಲ ರಾಶಿಯವರು ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕು ಅನ್ನುವಂತಹ ಸಲಹೆಗಳನ್ನ ಕೊಡುತ್ತಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.